ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವಾಂಗಿಬಾತ್ ಪೌಡರ್ ಮತ್ತು ವಾಂಗಿಬಾತ್ ಗೊಜ್ಜನ್ನ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ನಾನು 1.5 ಟೇಬಲ್ ಸ್ಪೂನ್ ಕಡಲೆಬೇಳೆನ ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನ್ ಮೆಂತೆ, 4 ಟೇಬಲ್ ಸ್ಪೂನ್ ಧನಿಯಾ, ಹಾಗೆ ಕರಿಬೇವು ಸೊಪ್ಪು ಚೂರು, 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಅರಿಶಿಣ. ಇಲ್ಲಿ ನೋಡಿ, ನಾನು 3 ಏಲಕ್ಕಿನ ತೊಗೊಂಡಿದ್ದೀನಿ, 3 ಲವಂಗನ ತೊಗೊಂಡಿದ್ದೀನಿ, ಹಾಗೆ 3 ಇಂಚು ಚಕ್ಕೆನ ತೊಗೊಂಡಿದ್ದೀನಿ, ಮತ್ತು 1/4 ಟೇಬಲ್ ಸ್ಪೂನ್ ಕಾಳುಮೆಣಸನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ, ನಾನು 1 ಟೇಬಲ್ ಸ್ಪೂನ್ ಗಸಗಸೆನ ತೊಗೊಂಡಿದ್ದೀನಿ, ಹಾಗೆ 10 ಬ್ಯಾಡಗಿ ಮೆಣಸನ್ನ ತೊಗೊಂಡಿದ್ದೀನಿ, 5 ಗುಂಟೂರು ಮೆಣಸನ್ನ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸು ಕಲರ್ಗೆ, ಗುಂಟೂರು ಮೆಣಸು ಖಾರಕ್ಕೆ. ಇಷ್ಟು ನಮಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಇಲ್ಲಿ ನೋಡಿ, ಈಗ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ವಾಂಗಿಬಾತ್ ಪೌಡರ್ನ ಮಾಡ್ಕೊಂಬಿಡೋಣ. ಈಗ ನೋಡಿ, ನಾನು ಫಸ್ಟು ಕಡಲೆಬೇಳೆನ ಡ್ರೈ ರೋಸ್ಟ್ ಮಾಡ್ಕೊತೀನಿ. ನಾನಿಲ್ಲಿ ಯಾವ್ಯಾವ ಸಾಮಗ್ರಿಗಳನ್ನ ತೊಗೊಂಡಿದ್ದೀನೋ ಎಲ್ಲದೂ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಜಸ್ಟ್ ಒಂದು ನಿಮಿಷ ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ನಾನೀಗ ಕಡಲೆಬೇಳೆನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ 1 ನಿಮಿಷ ಇದನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಈಗ ನೋಡಿ, 1 ನಿಮಿಷ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಈಗ ಉದ್ದಿನಬೇಳೆನ ಹಾಕೊತಾ ಇದ್ದೀನಿ. ಇದು ಕೂಡ 1 ನಿಮಿಷ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಎಲ್ಲದೂ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ ನಾನು ವಾಂಗಿಬಾತ್ ಪೌಡರ್ನ ಮಾಡ್ಕೊತಾ ಇದ್ದೀನಲ್ಲ, ಇದು 1 kg ಅನ್ನಕ್ಕೆ ನೀವು ಮಾಡ್ಕೋಬೋದು ಸರಿಯಾಗಿ. ಈಗ ಉದ್ದಿನಬೇಳೆನೂ ಆಗಿದೆ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತೆಗಿತೀನಿ. ಅದಾದಮೇಲೆ ಇಲ್ಲಿ ನೋಡಿ, ನಾನೀಗ ಮೆಂತೆನ ಹಾಕ್ಕೊಂಡಿದ್ದೀನಿ 1/4 ಟೇಬಲ್ ಸ್ಪೂನ್. ಈಗ ಇದು ಕೂಡ ಸ್ವಲ್ಪ ಹೊತ್ತು, ಇದು ಒಂದು 30 ಸೆಕೆಂಡ್ಸ್ ಮಾಡ್ಕೊಳ್ಳಿ, ಇದು ಸಾಕು. ಈಗ ನೋಡಿ, ಮೆಂತೆನೂ ಡ್ರೈ ರೋಸ್ಟ್ ಮಾಡ್ಕೊಂಡಾಯಿತು. ಇದು ಕೂಡ ತಕ್ಕೊತೀನಿ ನಾನು. ಅದಾದಮೇಲೆ ನಾನು ಇಲ್ಲಿ ನೋಡಿ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದೊಂದು 30 ಸೆಕೆಂಡ್ಸ್ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಕೂಡ ಈಗ ತೆಗಿತೀನಿ ನಾನು. ಅದಾದಮೇಲೆ ನೋಡಿ, ಇಲ್ಲಿ ಗಸಗಸೆನ ಹಾಕ್ಕೊತೀನಿ. ಇದು ಮಾತ್ರ ಕಂಪಲ್ಸರಿ ನೀವು ಹಾಕಲೇಬೇಕು ವಾಂಗಿಬಾತ್ಗೆ. ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ನೀವು ಮದುವೆ ಮನೇಲಿ ತಿಂತೀರ ನೋಡ್ರಿ, ಅದೇ ಟೇಸ್ಟ್ ಬರುತ್ತೆ ನಿಮಗೆ ವಾಂಗಿಬಾತು. ನೋಡಿ, ಇದು ಕೂಡ ಆಗಿದೆ ಈಗ. ಅದಾದಮೇಲೆ ನಾನೀಗ ಲವಂಗ, ಚಕ್ಕೆ, ಏಲಕ್ಕಿ ಮತ್ತು ಕಾಳುಮೆಣಸು ಇದು 4 ಕೂಡ ಹಾಕ್ಕೊಂಡು ಇದು ಕೂಡ ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ನೋಡಿ, ಈಗ ಇದು ರೋಸ್ಟ್ ಆಗಿದೆ. ಈಗ ನಾನು 4 ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ. ನೀವು ಧನಿಯಾ ತುಂಬ ರೋಸ್ಟ್ ಮಾಡ್ಕೋಬೇಕಂತ ಏನಿಲ್ಲ. ಅದಾದಮೇಲೆ ಕರಿಬೇವು, ನನ್ನ ಹತ್ರ ಒಣಗಿರೋದೇ ಕರಿಬೇವಿದೆ, ಸೊ ಅದೇ ಹಾಕ್ಕೊತಾ ಇದ್ದೀನಿ ನಾನು. ನೀವು ಹಸಿದಿದ್ರೆ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇದು ಒಣಗಿದೆ ಅಲ್ವಾ, ಸೊ ಜಾಸ್ತಿ ರೋಸ್ಟ್ ಮಾಡ್ಕೋಬೇಕಂತ ಏನಿಲ್ಲ. ಈಗ ನಾನು ಗುಂಟೂರು ಮೆಣಸು ಮತ್ತು ಬ್ಯಾಡಗಿ ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳಿ ಇದು ಮಾತ್ರ. ನೋಡಿ, ಈಗ ಇದು ಮಾಡ್ಕೊಂಡಿದ್ದೀನಿ ನಾನು. ಈಗೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ಅದಾದಮೇಲೆ ಇದನ್ನು ನಾವು ಪೌಡರ್ ಮಾಡ್ಕೊಳ್ಳೋಣ.
ನೋಡಿ ಈಗ ತಣ್ಣಗಾಗಿದೆ. ಈಗ ನಾನು ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಆ್ಯಡ್ ಮಾಡ್ಕೊಂಬಿಟ್ಟು ಇದನ್ನು ಈಗ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈಗ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ನಾವು ವಾಂಗಿಬಾತ್ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ನಾನೀಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಪ್ಯಾನಿಗೆ ನಾನೀಗ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಈ ಗೊಜ್ಜಿಗೆ. ಏನು ಇಷ್ಟೊಂದು ಎಣ್ಣೆ ಹಾಕ್ಕೊತಿದ್ದಾಳೆ ಅಂತ ಅಂದ್ಕೊಬೇಡಿ, ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ ಅರ್ಧ kg ಬದನೆಕಾಯಿಗೆ ಮಾಡ್ತಾ ಇರೋದು ಇವತ್ತು. ಈ ಅರ್ಧ kg ಬದನೆಕಾಯಿಗೆ ನಾವು ಮಾಡ್ಕೊಂಡಿದ್ದೀನಲ್ಲ ಪೌಡರು, ವಾಂಗಿಬಾತ್ ಪುಡಿ, ಅದಿಷ್ಟು ನಾನು ಹಾಕ್ಕೊಂಡು ಮಾಡ್ಕೊಂಡಿರೋದು. ಕರೆಕ್ಟು 1 kg ಅನ್ನಕ್ಕೆ ಸರಿಯಾಗುತ್ತೆ ಈ ಗೊಜ್ಜು. ಈಗ ನೋಡಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ಮೇಲೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕರಿಬೇವು ಸೊಪ್ಪು, ಚೂರು ಹಿಂಗು. ಇಲ್ಲಿ ನೋಡಿ ನಾನು ಬದನೆಕಾಯಿನ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೈಸೂರು ಬದನೆನ. ಈಗ ಇದು ಕೂಡ ನಾನು ಆ್ಯಡ್ ಮಾಡ್ಕೊತೀನಿ ಒಗ್ಗರಣೆಗೆ. ಇದರಲ್ಲಿ ತುಂಬ ಹುಳ ಇರುತ್ತೆ, ಮಾತ್ರ ನೋಡ್ಕೊಂಡು ನೀವು ಕಟ್ ಮಾಡಿ. ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೀವು ಈ ಗೊಜ್ಜನ್ನ ಆರಾಮಾಗಿ ಒಂದು 2 ವಾರ ಇಟ್ಕೋಬೋದು ಫ್ರಿಜ್ಜಲ್ಲಿ. ಮಾತ್ರ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಇಡೋಕ್ಕಿಂತ ಆಗ ಮಾಡ್ಕೊಂಡು ತಿಂತೀರಲ್ವ, ಅದ್ರ ಟೇಸ್ಟು ನಿಮಗೆ ಬರಲ್ಲ ಯಾವತ್ತು. ಈಗ ನೋಡಿ ಬದನೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ನೋಡಿ ನಾನೀಗ 2 ದೊಡ್ಡ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಈಗ ಟೊಮ್ಯಾಟೊ ಆ್ಯಡ್ ಮಾಡಾದ್ಮೇಲೆ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ. ನೀವು ವಾಂಗಿಬಾತ್ ಪುಡಿನೂ ಅಷ್ಟೇ ಮಾಡಿ ಇಟ್ಕೊಳ್ಳಿ ಅಂತ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಬಿಕಾಸ್ ನೀವು ಆಗ ಮಾಡ್ಕೊಂಡು ತಿಂತಿರಲ್ವ, ಅದು ತುಂಬ ಚೆನ್ನಾಗಿರುತ್ತೆ ನಿಮಗೆ. ಈಗ ನೋಡಿ ನಾನೀಗ 1/4 ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ನಾನು ಹುಣಸೆಹಣ್ಣ ಹಿಂಡಿ ರಸನ ತಕ್ಕೊಂಡಿದ್ದೀನಿ, ಅದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಟೊಮ್ಯಾಟೊ ಹಾಕಿದ್ದೀನಲ್ವ, ಸೊ ಹುಣಸೆಹಣ್ಣು ರಸ ಜಾಸ್ತಿ ಹಾಕ್ಕೊಂಡಿಲ್ಲ. ಈಗ ನೋಡಿ ನಾನೀಗ 1 ಟೇಬಲ್ ಸ್ಪೂನ್ ಬೆಲ್ಲನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ನಾನು ಮಾಡ್ಕೊಂಡಿದ್ನಲ್ಲ ವಾಂಗಿಬಾತ್ ಪೌಡರ್, ಅದು ಫುಲ್ ಹಾಕ್ಕೊತಾ ಇದ್ದೀನಿ ನಾನು. ಈಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನನಗೆ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಸೊ ನಾನಿಲ್ಲಿ ನೋಡಿ 1 ಲೋಟ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು. ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ನಿಜವಾಗ್ಲೂ ನೀವು ರೆಸಿಪಿ ಟ್ರೈ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ ಆಗಿದೆ, ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ ನಾನು ಒಂದು ಅರ್ಧ kg ರೈಸ್ನ ತೊಗೊಂಡಿದ್ದೀನಿ. ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ನಾನು. ಈಗ ಈ ಗೊಜ್ಜನ್ನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ನೀವು ನೋಡ್ಕೊಂಡು ಗೊಜ್ಜನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಹಸಿ ಬಟಾಣಿ ಸೀಸನಲ್ಲಿ ಅದು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ನೋಡಿ. ಫೈನಲಿ ರುಚಿಕರವಾದ ಮದುವೆ ಮನೆ ಶೈಲಿಯ ವಾಂಗಿಬಾತ್ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.